ಪಂಚೆ ಇಲ್ದಿರಾ. ಸೊ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಗೈಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ನಮ್ಮ ಹುಡುಗ ಪಪ್ಪ ಬೇಜಾರಲ್ಲಿದ್ದಾನೆ. ಮೈಕಲ್ ತುಂಬಾ ಬೇಜಾರಲ್ಲಿದ್ದಾನೆ. ಯಾಕೆ ಅಂದ್ರೆ ಎಲ್ಲಾ ಪಂಚ ಹಾಕೊಂಡಿದ್ದೀವಿ, ಅವನೊಬ್ಬನೇ ಪ್ಯಾಂಟ್ ಹಾಕೊಂಡ್ಬಿಟ್ಟು ತುಂಬಾ ಹರ್ಟ್ ಆಗ್ಬಿಟ್ಟಿದ್ದಾನೆ. ಸೊ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ, ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೊರಟಿದ್ದೀವಿ. ಆದ್ರೂ ನಮ್ಮ ಮೈಕಲ್ಲ ನೋಡಕ್ ಆಗ್ತಾ ಇಲ್ಲ. ಪಾಪ ತುಂಬಾ ಬೇಜಾರು ಮಾಡ್ಕೊಂತಾರೆ. ಮನೇಲೆ ಹೇಳಿದೀನಿ ಅವನ್ಗೆ, ಪಂಚೆ ಎತ್ಕೊಳ್ಳೋ ಅಂತ. ಅಣ್ಣ ಎತ್ಕೊಂಡ್ ಬರ್ತೀನಿ ಅಂತ ಓಡೋದವನು ಎತ್ಕೊಂಡಿರ ಪ್ಯಾಂಟ್ ಶರ್ಟ್ ಎತ್ಕೊಂಡ್ಬಂದಿದ್ದಾನೆ. ಮಾತಾಡ ಮೈಕಲ್, ತಲೆ ಫುಲ್ ಕೆಟ್ಟೋಗ್ಬಿಟ್ಟಿದೆ. ಸೊ ಅಲ್ಲೋಗಿ ನಿಮಗೆ ಸಿಗ್ತೀನಿ ಗೈಸ್. ರಿತೇಶ್ ಬಂತು ನೋಡ್ರಿ. ರಿತೇಶ್ ಮಾಡ್ರಿ ವಿಡಿಯೋ ಕಳ್ಸ್ರಿ ನನಗೆ, ಸರಿನಾ? ಸೊ ಗೇಟ್ ಆಫ್ ಪೀಸ್. ಅಷ್ಟು ಜನ ಇಲ್ಲ, ಬಟ್ ಅವರೇ ಪರವಾಗಿಲ್ಲ. ಹೇಳ್ಬೇಕಂದ್ರೆ ವೀಕೆಂಡ್ಸ್ ಎಲ್ಲ ಅಷ್ಟೇ ಜನ ಇರ್ತಾರೆ. ಅದು ವಿಡಿಯೋ ಕಟ್ ಮಾಡ್ತಿಲ್ಲ ಅಂತ ನೋಡ್ರಿ. ನಮ್ಮ ಬಿಟ್ಟು ಪಂಚೆ, ರಿತೀಶ್ ಪಂಚೆ, ನಮ್ಮ ಅಚ್ಚನ ಪಂಚೆ, ನಾನು ಪಂಚೆ, ಪಾಪ ಒಬ್ಬನೇ ಪಂಚೆ ಇಲ್ದಿರ. ನೋಡ ಇಲ್ಲೋಡ ತುಂಬ ಹಳೆಯ ಒಂದು ಆರ್ಕಿಟೆಕ್ಚರ್ಸ್. ಇದು ಹಳೇದೆ, ಇದು ಹಳೇದೆ. ಗೈಸ್ ಇದೆಲ್ಲ ನಾನೇ ಮಾಡ್ಸಿದ್ದೀನಿ. ಏನು ಅದೆಲ್ಲ ಐಟಮ್ಸ್. ಇದು ಹಳೇದು, ಅದು ಹಳೇದೆ. ನೋಡ ಚೆನ್ನಾಗಿದೆ ಮುಚ್ಚ. ಸೊ ದ ಪ್ಲೇಸ್ ಆಫ್ ಪೀಸ್. ತುಂಬ ದಿನಗಳ ನಂತರ ಧರ್ಮಸ್ಥಳಕ್ಕೆ. ದರ್ಶನ ಮಾಡ್ಬೇಕಂದ್ರೆ 2 ದಿವಸ ಬೇಕು. ಇವಾಗ 1 ದಿವಸ ಹೇಳ್ತಾನೆ. 5 ದಿವಸ ಏನ ನಡಿ. ಹೊಸದಾಗಿ ಏನೇನೋ ಮಾಡ್ತವ್ರಂತೆ, ನೋಡೋಣ. ಏನೋ ಗೊತ್ತಿಲ್ಲ, ಹೊಸದಾಗಿ ಏನೇನೋ ಮಾಡ್ತವ್ರಂತೆ. ಸೊ ಗೈಸ್ ನೋಡ್ಬೋದು, ಒಂದು ರೇಂಜಿಗೆ ಫುಲ್ ಖಾಲಿ. ಏನು ರಶ್ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಸೊ ಒಂದು ಸ್ವಲ್ಪ ಖಾಲಿನೇ ಇದೆ. ಸೊ ನೋಡಬೇಕು ಹೋಗ್ತಾ ಹೇಗೆ ಇತ್ತ ಹಂಗೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಹೋಗೋಣ. ಫಸ್ಟ್ ಹಂಗೆಲ್ಲ ಹೋಗೋ ಥರ ಇತ್ತು, ಹಿಂಗೆ ದಾರಿ ಚೇಂಜ್ ಮಾಡೋರೆ. ತಿರ್ಗಾ ಹೊಸ್ದಾಗಿ ಏನೇನೋ ಕಟ್ಟಿದ್ದಾರೆ. ಹತ್ರ ಒಂದು 6 ತಿಂಗಳು 1 ವರ್ಷ ಆಯಿತು ಬಂದಿದೆ. ಹೌದು, ತುಂಬ ಬೇಜಾರಾಗುವಂತಪ್ಪ. ಎಲ್ಲ ಬಿಟ್ಟು ಭಯ ಇಲ್ಲಿ ನೋಡ್ರಿ, ಮೂರ್ತಿ ಫೋಟೋ ಯಾವಾಗ ಮೂರ್ತಿ ನೋಡ್ರಿ. ಪಾಪ ಫೋಟೋಗಳೇ ಸರಿಯಾಗಿ ಇಡ್ಸ್ಕೊಂಡಿದ್ದಾನೆ ನಮ್ಮ ಹುಡುಗ. ಅಷ್ಟು ಬೇಜಾರಾಗುತ್ತೆ. ಮೈಕಲ್ ನಾನು ಪಂಚೆ ಕೊಡ್ತೀನಿ. ಪಂಚೆ ಇಲ್ದಿರಾ ಫುಲ್ಲು ಬೇಜಾರಾಗೋದು. ಸೊ ಗೈಸ್, ಇವಾಗ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೇವೆ. ಎಲ್ಲ ಊಟ ಮುಗಿಸ್ಕೊಂಡು ನಿಮ್ಗೆ ಏನು ಕತೆ ಏನು ಅಂತಂದ್ಬಿಟ್ಟು ಆಚೆ ಸಿಗ್ತೀನಿ, ಆಚೆ ಮಾತಾಡ್ತೀನಿ. ಗೈಸ್ ಫಸ್ಟ್ ಊಟ ಮಾಡೋಣ. ಏನಂತೆ ಮೈಕಲ್? ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಗೈಸ್. ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ ಅಂತೇಳಿ ಫುಲ್ ಹೊಟ್ಟೆ ಹಸ್ಕೊಂಡ್ಬಿಟ್ಟವನೆ. ಅದಕ್ಕೆ ಒಂಥರ ಫುಲ್ ಮೊಕ್ಕ ಒಂಥರ ಇಟ್ಕೊಂಡು ನೋಡ್ರಿ. ಸೊ ಊಟ ಬರ್ತಾಯಿದೆ, ಪ್ರಸಾದ ತಿಂದ್ಕೊಂಡು ನಿಮಗೆ ಆಚೆ ಸಿಗ್ತೀನಿ ಗೈಸ್.
ಬರ್ರೋ ಮಹಾಮಂಗಳಾರತಿ ಏನೋ ನಡೀತಾ ಇದ್ದಂಗಿದೆ. ಆನೆ ಐತೆ, ತಿರ್ಗಾ ಕಾಳೆ ಕಾರ್ ಐತೆ, ಮ್ಯೂಸಿಯಂ, ಕಾರ್ ಮ್ಯೂಸಿಯಂ ಈ ಕಡೆ ಹೋದೆ. ಕಾರ್ ಎತ್ಕೊಂಡು ಹೋಗೋಣ ಅಲ್ಲಿ ಬೀಜ ನೀನು ಬ್ಲಾಗ್ ಏನು ಮಾಡ್ತೀವಿ ಬೀಜ ಎಲ್ಲ ಬಂದು ಸೊ ಗಾಯ್ಸ್ ಇವಾಗ ಬೀಜ ಹೋಗ್ತೀನಿ ಇವಾಗ ನೋಡು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ಬಿಕ್ಕಳು ಹಿಡಿಯುತ್ತೆ. ಹೇಳು ಅದೇನಂತ ಕರೆಕ್ಟಾಗಿ ಹೇಳು. ಬೀಜ್ಗೆ ಬೀಜ್ ಏನು ಬೀಜ್ ಕರೆಕ್ಟಾಗಿ ಹೇಳು ಏನಂತ ಹೇಳು ಹೇಳು. ಬೀಚ್ ನಮ್ಮ ಹುಡುಗನಿಗೆ ಬೀಚ್ಗೆ ಹೋಗ್ಬೇಕಂತೆ. ಬೀಚ್ಗೆ ಐಲ್ಯಾಂಡ್ A few moments later. ಸೊ ಗೈಸ್ ಕತೆ ಏನಪ್ಪ ಅಂದರೆ ದರ್ಶನ ಜಸ್ಟ್ ಮುಗೀತು, ಊಟ ಮಾಡಿದ್ವಿ. ಅಂದರೆ ದೇವಸ್ಥಾನದಲ್ಲಿ ಪ್ರಸಾದ ಮುಗಿಸ್ಕೊಂಡ್ರಿ, ದರ್ಶನ ಆಯಿತು. ನೀವು ನಂಬ್ತಿರೋ ಬಿಡ್ತಿರೋ ನಾನು ಬಂದಾಗೆಲ್ಲ ಒಂದು 1/2 1 hour ಆಗ್ತಾಯಿತ್ತು. ನನಗೆ ತಿಳಿದ ಮಟ್ಟಿಗೆ ಒಂದು 15 ನಿಮಿಷ ಆದರೂ ಟೈಮ್ ತೊಗೊಳ್ತಾಯಿತ್ತು. ಇಲ್ಲೊಂದು 1/2 hour ಆದರೂ ಟೈಮ್ ತೊಗೊಳ್ತಾಯಿತ್ತು ದರ್ಶನ ಆಗೋದಕ್ಕೆ. ಬಟ್ ಗೈಸ್ ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಕಳಂಕ ಅಂತ ಹೇಳಲ್ಲ, ಏನೂ ಹೇಳೋದಿಲ್ಲ. ಏನಾಗಿದೆ ಅಂತಲೂ ಗೊತ್ತಿಲ್ಲ ನಮ್ಮ ಜನಕ್ಕೆ. ಯಾವುದೋ ಒಂದು ಮ್ಯಾಟ್ರ್ ತೊಗೊಂಡು ದೇವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದಾರೋ, ಇಲ್ಲ ದೇವ್ರ ಮೇಲೆ ಏನು ಮಾಡ್ತಿದ್ದಾರೋ ಏನಂತ ಗೊತ್ತಿಲ್ಲ. ಆಗಿರೋದು ಆಗಿದೆ. ಆ ಹುಡುಗಿಗೂ ಜಸ್ಟಿಸ್ ಸಿಗಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ದೇವ್ರು ಏನು ಮಾಡಿದ್ದಾನೆ, ಏನು ಕತೆ ಏನಂತ ಗೊತ್ತಿಲ್ಲ. ಲಿಟ್ರಲಿ ನೀವು ನಂಬ್ತಿರೋ ಬಿಡ್ತಿರೋ ದೇವಸ್ಥಾನದಲ್ಲಿ ಜನನೇ ಇಲ್ಲ. ನಾನು ಕಂಡಿರೋ ಧರ್ಮಸ್ಥಳ ಬೇರೆ, ಇವಾಗ ನೋಡ್ತಿರೋ ಧರ್ಮಸ್ಥಳ ಬೇರೆ. ನಾನು ಬಂದಾಗ ಒಂದು ಜಂಕ್ಷನ್ ಇದೆ, ಅಲ್ಲಿಂದ ಒಂದು ರೇಂಜಿಗೆ ದರ್ಶನಕ್ಕೆ ಕ್ಯೂ ಇರೋದು. ಬಟ್ ಅಲ್ಲೂ ಕ್ಯೂ ಇಲ್ಲ. ಬಟ್ ಈಗೀಗ ಜನ ಬರ್ತಾಯಿದ್ದಾರೆ, ಈಗ ಗೊತ್ತಾಗ್ತಾಯಿದ್ದಾರೆ. ನಾನು ಬಂದಾಗ ಇರಲಿಲ್ವೋ ಇಲ್ಲ ಬರ್ತಾನೆ ಇಲ್ವೋ ಅಂತಲೂ ನನಗೆ ಗೊತ್ತಿಲ್ಲ, ಏನಂತನೂ ನನಗೆ ಗೊತ್ತಾಗ್ತಾಯಿಲ್ಲ. ಬಟ್ ನಾನು ಹೇಳೋದಿಷ್ಟೇ, 6 ತಿಂಗಳು ಮುಂಚೆ, 1 ವರ್ಷ ಮುಂಚೆ ಬಂದಾಗ ಹೇಗಿತ್ತು ಈ ಪವಿತ್ರವಾದ ಸ್ಥಳ, ಅಂದರೆ ಈ ಧರ್ಮಸ್ಥಳ ಹೆಂಗಿತ್ತು. ಬಟ್ ಈಗ ಆಗಿಲ್ಲ. ತುಂಬ ಖಾಲಿ ಅಂತ ಅನಿಸ್ತಾ ಇದೆ, ತುಂಬ ಖಾಲಿ ಫೀಲ್ ಆಗ್ತಾಯಿದೆ. ಏನೊಂಥರ ಬೇಜಾರಾಗ್ತಾಯಿದೆ. ಯಾರೋ ಏನೋ ಮಾಡಿರೋದಕ್ಕೆ ದೇವಸ್ಥಾನಕ್ಕೆ ಇದಾಗಿದೆ. ಬಟ್ ಇರಲಿ, ಆ ಮಂಜುನಾಥ ಸ್ವಾಮಿ ಇದ್ದಾರೆ, ಎಲ್ಲದೂ ಸರಿ ಮಾಡ್ತಾರೆ. ಆ ಹುಡುಗಿಗೂ ಜಸ್ಟಿಸ್ ಸಿಗುತ್ತೆ. ಆ್ಯಂಡ್ ಈ ದೇವಸ್ಥಾನಕ್ಕೆ ಏನೊಂದು ಕಳಂಕ ಆಗಲಿ, ಏನೊಂದು ಲೈಕ್ ರಾಂಗಾಗಿದೆ, ಇಲ್ಲ ರಾಂಗಾಗಿ ಕಮ್ಯುನಿಕೇಟ್ ಆಗಿದೆಯೋ ಅದೆಲ್ಲನೂ ಆದಷ್ಟು ಬೇಗ ಎಲ್ಲ ಸಾಲ್ವ್ ಆಗಿ ಬರ್ತಾರೆ ಜನ ಅಂತ ನಾನು ನಂಬಿದ್ದೀನಿ. ನಮ್ಮಪ್ಪ ಮಂಜುನಾಥ ಸ್ವಾಮಿ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಎಲ್ಲನೂ ಸರಿ ಹೋಗಬೇಕು, ಎಲ್ಲನೂ ಮೊದಲಂತೆ ಆಗಬೇಕಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಬಟ್ ದೇವ್ರನ್ನ ನೋಡಿದ್ರೆ ನನಗೆ ಆಗ ಎಷ್ಟು ನೆಮ್ಮದಿ ಆಗ್ತಾಯಿತ್ತು, ಆಗ ಎಷ್ಟು ಖುಷಿ ಆಗ್ತಾಯಿತ್ತು, ಅದೇ ಖುಷಿ ಅದೇ ನೆಮ್ಮದಿ ನನಗೆ ಈಗ ಕೂಡ ಆಯಿತು. ಆಗ ಏನಪ್ಪ ಅಂತಂದಿದ್ರೆ, ದೇವ್ರ ಮುಂದೆ ಒಂದು 5 ಸೆಕೆಂಡು ಇಲ್ಲ ಒಂದು 10 ಸೆಕೆಂಡ್ ನಿಂತು ದರ್ಶನ ಮಾಡ್ತಾಯಿದ್ವಿ. ಬಟ್ ಇವಾಗ 1 ನಿಮಿಷ ನಿಂತು ದರ್ಶನ ಮಾಡ್ತಾಯಿದ್ವಿ. ಆ ಒಂದು ಭಾಗ್ಯ ಸಿಕ್ಕಿದೆ ಈಗ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಜನರು ಯಾಕೆ ಬರ್ತಾಯಿಲ್ಲ ಏನು ಅಂತ ನನಗೆ ಗೊತ್ತಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿತ್ತು. ಬಟ್ ನಂಬಿಕೆ ಇರೋರೆಲ್ಲ ಬಂದೇ ಬರ್ತಾರೆ ಅಷ್ಟೇ ಇವತ್ತಿನ ಕತೆ. ಸೊ ಧರ್ಮಸ್ಥಳದಲ್ಲಿ ಇದು ನಡೀತಾ ಇದೆ, ಗೊತ್ತಿಲ್ಲ ಏನು ನಡೀತದೆ ಅಂತ. ಬಟ್ ಜನ ತುಂಬ ಕಮ್ಮಿ ಬರ್ತಾಯಿದ್ದಾರೆ, ಜನರೇ ಇಲ್ಲ. ನೀವು ನೋಡ್ಬೋದು, ಇದು ಪಾರ್ಕಿಂಗ್ ಲಾಟಲ್ಲಿ ಜನ ಇಲ್ಲ. ನೀವು ನೋಡ್ಬೋದು, ಇದೆಲ್ಲ ಧರ್ಮಸ್ಥಳದ ಪ್ಲೇಸು. ಅಲ್ಲೂ ಅಷ್ಟು ಜನ ಇಲ್ಲ ಅಂತಲ್ಲ, ಜನ ಇದ್ದಾರೆ, ಬರ್ತಾಯಿದ್ದಾರೆ. ಭಕ್ತಾದಿಗಳೇನೋ ಬರ್ತಾಯಿದ್ದಾರೆ, ಯಾರು ನಂಬಿದಾರೋ, ಯಾರು ಏನೇನು ಹೆಂಗಿದಾರೋ ಅವ್ರು ಬರ್ತಾಯಿದ್ದಾರೆ, ಇಲ್ಲ ಅಂತ ಹೇಳ್ತಾಯಿಲ್ಲ. ಬಟ್
ಅವಾಗಿನ ಧರ್ಮಸ್ಥಳ ನನಗೆ ಯಾಕೋ ಇಲ್ಲ ಅಂತ ಫೀಲ್ ಆಗ್ತದೆ. ಸೊ ಆ ಮಂಜುನಾಥ ಸ್ವಾಮಿ ಇದ್ದಾರೆ, ಎಲ್ಲ ಒಳ್ಳೆಯದಾಗುತ್ತೆ, ಎಲ್ಲ ಫೈನ್. ಸೊ ನಾನು ನಿಮ್ಗೆ ಈ ವಿಡಿಯೋ ಮುಖಾಂತರ ಕೇಳ್ಕೊಳೋದಿಷ್ಟೇ, ಬನ್ನಿ, ದೇವರಿದ್ದಾನೆ, ಎಲ್ಲ ದೇವ್ರು ನೋಡ್ಕೊಳ್ತಾನೆ ಅಷ್ಟೇ. ಯಾರು ಏನು ಜಸ್ಟಿಫಿಕೇಷನ್ ಯಾರು ಏನೂ ಮಾಡೋಕ್ಕಾಗೋದಿಲ್ಲ, ಮನುಷ್ಯರ ಕೈಲಿ ಏನೂ ಆಗೋದಿಲ್ಲ, ದೇವ್ರ ಕೈಲೆಲ್ಲ ಆಗೋದು. ಸೊ ಅಷ್ಟೇ, ಇದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಈಗ ಎಲ್ಲ ಮುಗೀತು, ಹುಡುಗರು ಕಾಯ್ತಾ ಇದ್ದಾರೆ. ಸೊ ನಾವು ಇಲ್ಲಿಂದ ಹೊರಡಬೇಕು, ಹೊರಟಿ ಹೋಗ್ತಾ ಹೋಗ್ತಾ ಸಿಗ್ತೀವಿ. ಸೊ ಗೈಸ್, ಕಾರ್ ಓಡಿಸ್ತಾ ಇದ್ದೆ, ಲೈಟಾಗಿ ನಿದ್ದೆ ಬರೋ ಥರ ಆಯಿತು. ಸರಿ ಅಂತ ಒಂದು ಕಾಫಿ ಬ್ರೇಕ್ ಹಾಕ್ಕೊಂಡು ಒಂದು ಕಾಫಿ ಕುಡ್ಕೊಂಡು ಸರಿ ಓಡೋಣ ಅಂತ ಹೊಡ್ತಾ ಇದ್ದೀನಿ. ನಿಮ್ಗೊಂದು ತೋರಿಸ್ಬೇಕು ಗೈಸ್, ಯಾರಿಗೆ ನೆನಪಿರುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. 90 ಕಿಡ್ಸ್ಗಂದು 100% ನೆನಪಿರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂಗೆ ಶಾಕ್ ಆಗಿದ್ದೇನೆಂದರೆ ಅವಾಗೂ ಅದೇ ರೇಟ್ ಇವಾಗೂ ಅದೇ ರೇಟೆ, ಬಟ್ ನನಗೆ ಗೊತ್ತಿಲ್ಲ ಅವಾಗ ಅದು ರೇಟ್ ಇತ್ತ ಅಂತ. ಬಟ್ ನಾನು ತೊಗೊಂಡ ಟೈಮಲ್ಲಿ ಅದೇ ರೇಟ್ ಇತ್ತು. ಸೊ ಇದು ಮ್ಯಾಂಗೋ ಚಾಕ್ಲೇಟ್ ನೋಡ್ಬೋದು, ಮ್ಯಾಂಗೋ ಚಾಕ್ಲೇಟ್ ಇದು ರೇಂಜಿಗೆ ಮಸ್ತು ಅಂದ್ಕೊಳ್ಳಿ. ಟೇಸ್ಟು ಅಷ್ಟೇ, ಹಳೆ ಮೆಮೊರೀಸ್ ಕೊಡುತ್ತಿದ್ದು. ಸೊ ಇದು ನಾನೇನು ಅಂದ್ಕೊಂಡೆ, ₹1 ಒಂದು ಚಾಕ್ಲೇಟ್ ಅಂದ್ಕೊಂಡೆ ಗೈಸ್. ₹1 ಅಲ್ಲ, ಇದು 50 ಪೈಸೆ ಒಂದು ಚಾಕ್ಲೇಟು. ₹10ಗೆ 5 10 ಚಾಕ್ಲೇಟ್ ನನಗೆ. ಸೊ ಸ್ಟಿಲ್ ಇಟ್ ಈಸ್ ಆನ್ ವಾಟ್ ಇಸ್ ದಟ್ ಮಾರ್ಕೆಟ್ ಅಂತಾರಲ್ಲ, ಹಂಗೆ ಈ ಥರ ಫೇವ್ರೆಟ್ ಚಾಕ್ಲೇಟ್ಸ್ ಇವೆಲ್ಲ ನನಗೆ. 90 ಕಿಡ್ಸ್ who all are seeing 90 kids, do you remember this? Please do comment. ಸೊ ಕುಣಿಗಲ್ ಹತ್ರ ಇದ್ದೀವಿ, ಏನು ಹೊಡ್ತೀವಿ 1 hour ಅಂದ್ಕೊಳ್ತೀನಿ. ಸೊ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಅಷ್ಟೇ.